ಇನ್ನು ಭಾರತವನ್ನ ಕೆಣಕಿದಂತ ಪಾಕಿಸ್ತಾನಕ್ಕೆ 6 ಮರ್ಮಾಘಾತ, ಪಾಕಿಸ್ತಾನದ 3 ಫೈಟರ್ ಜೆಟ್ಗಳನ್ನ ಧ್ವಂಸ ಮಾಡಲಾಗಿದೆ. ಅದು ನಂಬರ್ 1. ಎರಡನೇದಾಗಿ AWACS ಏನಿದೆ ಅದನ್ನ ಕೂಡ ಅಟ್ಯಾಕ್ ಮಾಡಿರೋದು. ಪಾಕಿಸ್ತಾನದ 4 ಕಡೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸ ಮಾಡಲಾಗಿದೆ. ಪಾಕಿಸ್ತಾನದ ಡ್ರೋನ್ಗಳನ್ನ ಧ್ವಂಸ ಮಾಡ್ತಾ ಇದೆ. ಅದು ಬ್ಯಾಕ್ ಟು ಬ್ಯಾಕ್ ಈಗ ಆಗ್ತಲೇ ಇದೆ. ಇನ್ನು ಲಾಹೋರ್, ಸಿಯಾಲ್ಕೋಟ್ ಸೇರಿ 4 ಕಡೆ ದಾಳಿಯಾಗಿದೆ. ಪಾಕಿಸ್ತಾನದ ಎಲ್ಲಾ ಮಿಸೈಲ್ಗಳನ್ನ ಕೂಡ ಯಶಸ್ವಿಯಾಗಿ ಭಾರತ ಉಡೀಸ್ ಮಾಡಿದೆ. ಸೊ ಪಾಕಿಸ್ತಾನ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆಯೋ ಆ ಎಲ್ಲವನ್ನು ಕೂಡ ಫೈಟರ್ ಜೆಟ್ ಮೂಲಕ, ಡ್ರೋನ್ ಮೂಲಕ, ಮಿಸೈಲ್ಗಳನ್ನ ಬಳಸೋ ಮೂಲಕ ಯಾವ ಪ್ರಯತ್ನಗಳು ಕೂಡ ಈಗ ಯಶಸ್ವಿ ಆಗ್ತಾ ಇಲ್ಲ. ಅದನ್ನು ಯಶಸ್ವಿಯಾಗಿ ಭಾರತ ಹ್ಯಾಂಡಲ್ ಮಾಡ್ತಾ ಇದೆ, ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. ಸೊ ನಿಮಗೆ ತಿಳಿಸ್ತಾ ಇದ್ದೀವಿ, ಮೊದಲನೇದಾಗಿ 3 ಫೈಟರ್ ಜೆಟ್ಗಳನ್ನ ಧ್ವಂಸ ಮಾಡೋದು. ಅದರಲ್ಲಿ ಬಹಳ ಮುಖ್ಯವಾಗಿ F-16 ಅಮೆರಿಕ ಉಗ್ರರ ವಿರುದ್ಧ ನಿಮಗೆ ತೊಂದರೆ ಆದಾಗ ಬಳಸಬೇಕಾದಂಥ ಒಂದು ಜೆಟ್ ಅದು. ಆ ಒಂದು ಒಪ್ಪಂದ ಆಗಿದೆ. ಆದರೆ ಅಮೆರಿಕ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೇಕೀಗ. ಯಾವುದಕ್ಕೆ ಬಳಸ್ತಾ ಇದ್ದೀರಿ ನೀವು, ಏನು ಅಂತ, ಜೊತೆಗೆ ಯಾರ ಕೈಗೆ ಯಾವುದನ್ನು ಕೊಡಬೇಕು ಅದನ್ನೇ ಕೊಡಬೇಕು. ಇಂಥವ್ರಿಗೆಲ್ಲ F-16 ಕೊಟ್ಟು ಅವ್ರು ಯಾವುದಕ್ಕೆ ಬಳಸ್ತಾರೆ ಅಂತ ನೀವು ಅವರಿಂದ ನೀತಿ ಅಥವಾ ಯಾವುದೋ ರೀತಿ ನೀತಿನೆಲ್ಲ ನಾವು ಕಲಿಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಅದು ಪಾಕಿಸ್ತಾನ ಕೈ. ಜೊತೆಗೆ ಆ ಪಾಕಿಸ್ತಾನದ ಸೇನೆಯಲ್ಲಿ ಯೋಧರ, ಉಗ್ರರ ಯಾರಿದ್ದಾರೆ ಅದು ಕೂಡ ಅಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಅವ್ರು ಬಳಕೆ ಮಾಡ್ಕೊಳ್ತಾರೆ, ಅವ್ರಿಗೆ ವ್ಯತ್ಯಾಸವೇ ಇಲ್ಲ, ಅಂತರವೇ ಇಲ್ಲ. ಜೊತೆಗೆ ಈಗ ಅವರು ಜಮ್ಮು ಕಾಶ್ಮೀರದ ಭಾಗಗಳಲ್ಲೂ ಕೂಡ ಯಾರನ್ನು ಬಳಕೆ ಮಾಡ್ಕೊಂಡು ದಾಳಿ ಮಾಡ್ತಿದ್ದಾರೆ ಅಂತಂದ್ರೆ ಉಗ್ರರನ್ನ. ಅಂತದೊಂದು ರಾಷ್ಟ್ರವನ್ನ, ಅದಕ್ಕೊಂದು ಸೇನೆ ಅಂತಾರ, ಅದಕ್ಕೊಂದು ರಾಷ್ಟ್ರ ಅಂತಾರ. ಆದ್ರೆ ಅನಿವಾರ್ಯ ಈಗ ನಾವು ಅಂಥವರ ಜೊತೆ ಯುದ್ಧ ಮಾಡಬೇಕಾಗಿದೆ, ಅವ್ರಿಗೆ ಪಾಠ ಕಲಿಸಬೇಕಾಗಿದೆ. ಮತ್ತೊಮ್ಮೆ ಭಾರತದತ್ತ ಕಣ್ಣೆತ್ತಿ ನೋಡಬಾರ್ದು, ಹಾಗೆ ಉತ್ತರವನ್ನ ನೀಡಬೇಕಾಗಿದೆ. ಅದನ್ನೇ ಮಾಡ್ತಾ ಇದೆ ನಮ್ಮ ಸೇನೆ. ಲಾಹೋರ್, ಸಿಯಾಲ್ಕೋಟ್ ಸೇರಿ 4 ಕಡೆ ದಾಳಿ. ಜಮ್ಮು ಕಾಶ್ಮೀರದ ಉರಿಯಲ್ಲಿ ಭಾರಿ ಗುಂಡಿನ ಕಾಳಗ ನಡೀತು. ಜಮ್ಮು ಕಾಶ್ಮೀರದ ಉರಿಯಲ್ಲಿ ಸಂಭವಿಸಿರುವಂತದ್ದು ಭಾರಿ ಗುಂಡಿನ ಕಾಳಗ. ಮತ್ತೆ ಮತ್ತೆ ಗುಂಡು ಮಾರ್ಧನಿಸ್ತಾ ಇದೆ, ಗುಂಡಿನ ಕಾಳಗ ನಡೀತಾ ಇದೆ. ಪ್ರತಿಯೊಂದು ಏಟಿಗೂ ಎದುರೇಟು ಕೊಡ್ತಾ ಇದೆ ಭಾರತ. ಉರಿ ಸೆಕ್ಟರ್ನಲ್ಲೇ ಪದೇ ಪದೇ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ಆಗ್ತಾ ಇದೆ. ಇನ್ನು ಪಾಕಿಸ್ತಾನದ ಪೇಶಾವರದಲ್ಲಿ ಭಾರಿ ಸ್ಫೋಟ. ಪಾಕಿಸ್ತಾನಕ್ಕೆ ನುಗ್ಗಿ ಅದಕ್ಕೆ ಹೊಡೆತ ಕೊಡ್ತಾ ಇದೆ ಭಾರತ. ಈಗ ಪೇಶಾವರದಲ್ಲಿ ಭಾರಿ ಸ್ಫೋಟ ಆಗಿದೆ. ಪಾಕಿಸ್ತಾನದ ಪೇಶಾವರ, ಪಾಕಿಸ್ತಾನದ ಪ್ರಮುಖ ನಗರಗಳು, ಪಾಕಿಸ್ತಾನದ ರಾಜಧಾನಿ, ಪಾಕಿಸ್ತಾನದ ಬಂದರು ಎಲ್ಲದರ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಯಾಕಂದ್ರೆ ಅವರಿಗೆ ಸರಿಯಾದ ಉತ್ತರ ಕೊಡಬೇಕಾಗಿದೆ. ಜಮ್ಮುವಿನಿಂದ 341 ಕಿಲೋಮೀಟರ್ ದೂರದಲ್ಲಿದೆ ಪೇಶಾವರ. ಅಲ್ಲಿ ಭಾರಿ ಸ್ಫೋಟ ಆಗಿದೆ. ನಮ್ಮ ಸೇನೆಯ ಸಾಮರ್ಥ್ಯ ಏನು, ಅದರ ಅರಿವು ಪಾಕಿಸ್ತಾನಕ್ಕಿದ್ದಂತಿಲ್ಲ. ಉಗ್ರರನ್ನೇ ನೆಚ್ಚಿಕೊಂಡು ಯುದ್ಧ ಮಾಡುವಂತಹ ರಾಷ್ಟ್ರಕ್ಕೆ ಇನ್ನೆಷ್ಟು ಅರಿವಿರುತ್ತೆ ಹೇಳಿ. 341 ಕಿಲೋಮೀಟರ್ ದೂರದಲ್ಲಿರುವಂತಹ ಪೇಶಾವರದಲ್ಲಿ, ಅಂದ್ರೆ ಜಮ್ಮುವಿನಿಂದ ಪೇಶಾವರ ಇರುವಂತಹ ಅಂತರ, ಅದು ಅಲ್ಲಿ ದಾಳಿಯಾಗಿದೆ. ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ. ಉರಿ, ಕುಪ್ವಾರ, ತಂಗದರ್, ಕರ್ನಾ ಸೆಕ್ಟರ್ ಎಲ್ಲೆಡೆ ಗುಂಡಿನ ದಾಳಿ. 4 ಸೆಕ್ಟರ್ಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ಬರೀ ಮಾಡ್ತಾ ಬಂದಿದೆ ಅದು ಪಾಕಿಸ್ತಾನ. ಹಾಗಾಗಿಯೇ ಪಾಕಿಸ್ತಾನ ಸೇನೆಗೆ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಭಾರತ. ಕದನ ವಿರಾಮ ಉಲ್ಲಂಘನೆ, ಅಪ್ರಚೋದಿತ ಗುಂಡಿನ ದಾಳಿ, ಇದನ್ನೇ ಪಾಕಿಸ್ತಾನ ಮಾಡ್ತಾ ಬಂದದ್ದು. 4 ಸೆಕ್ಟರ್ಗಳಲ್ಲೂ ಕೂಡ ಅಪ್ರಚೋದಿತ ದಾಳಿಯನ್ನು ನಡೆಸಿತು ಪಾಕಿಸ್ತಾನ. ಅದಕ್ಕೆ ಭಾರತ ಕೂಡ ತಕ್ಕ ಪ್ರತ್ಯುತ್ತರವನ್ನು ನೀಡಿದೆ. ಉರಿ, ಕುಪ್ವಾರ, ತಂಗದರ್, ಕರ್ನಾ ಈ 4 ಸೆಕ್ಟರ್ಗಳಲ್ಲಿ ಪಾಕಿಸ್ತಾನದಿಂದ ಅಪ್ರಚೋದಿತ ಗುಂಡಿನ ದಾಳಿ ನಡೆಯಿತು. ಅಲ್ಲಿ ಯಾವುದೇ ರೀತಿಯ ಪ್ರಚೋದನೆಯನ್ನು ಮಾಡಿರಲಿಲ್ಲ ಭಾರತ. ಆದರೆ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬಂದ್ರೆ ಉತ್ತರ ಕೊಟ್ಟೆ ಕೊಡ್ತೀವಿ, ಅದನ್ನೇ ಮಾಡ್ತಾ ಇದೆ ಸೇನೆ. ಯುದ್ಧದ ಸಮಯ ಇರ್ಲಿ ಬಿಡ್ಲಿ, ಕದನ ವಿರಾಮ ಉಲ್ಲಂಘಿಸೋದು, ಅಪ್ರಚೋದಿತ ಗುಂಡಿನ ದಾಳಿ ಮಾಡೋದು, ಉಗ್ರರನ್ನ ನುಸುಳಿಸೋದು, ಇದನ್ನೇ ಮಾಡ್ತಾ ಇರುವಂತಹ ಪಾಕಿಸ್ತಾನನ್ನ ಈಗ ಸದೆ ಬಡಿಲೇಬೇಕಿದೆ, ಸರಿಯಾದ ಉತ್ತರ ಕೊಡಲೇಬೇಕಿದೆ. ಪ್ರತಿ ದಾಳಿಗೂ ಕೂಡ ಪ್ರತ್ಯುತ್ತರ, ಜೊತೆಗೆ ಅವರ ಜಾಗದಲ್ಲೂ ಕೂಡ ದಾಳಿಗಳಾಗ್ತಾ ಇದೆ. ಈಗ ಇಸ್ಲಾಮಾಬಾದ್ ಅನ್ನ ದಾಟಿ ಹೋಗಿ ಪೇಶಾವರದ ಮೇಲೆ ದಾಳಿ ಮಾಡಿದೆ ಭಾರತ. ಪಾಕಿಸ್ತಾನದ ಪೇಶಾವರದಲ್ಲಿ ಭಾರೀ ಸ್ಫೋಟ ಆಗಿದೆ. ಜಮ್ಮುವಿನಿಂದ 341 ಕಿಲೋಮೀಟರ್ ದೂರದಲ್ಲಿರುವಂತಹ ಪೇಶಾವರ. ಇಸ್ಲಾಮಾಬಾದ್ ದಾಟಿ ಹೋಗಿ ಪೇಶಾವರದ ಮೇಲೆ ದಾಳಿ.
ಇಸ್ಲಾಮಾಬಾದ್ ಲಾಹೋರ್ ಬಳಿಕ ಪೇಶಾವರದ ಮೇಲೆ ದಾಳಿ. ಇವತ್ತು ಪಾಕಿಸ್ತಾನದ ಜನರಿಗೆ ಜಾಗರಣೆ. ಯಾಕಂದ್ರೆ ಯಾವ ನಗರದಲ್ಲಿ ಯಾವ ಸಂದರ್ಭದಲ್ಲಿ ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ಒಂದು ರಾಷ್ಟ್ರ ಅದರ ಆಡಳಿತ ಮಾಡುವಂತ ತಪ್ಪಿಗೆ ಇಡೀ ದೇಶದ ಜನ ಒದ್ದಾಡಬೇಕು. ಅದು ಪಾಕಿಸ್ತಾನದಂತ ರಾಷ್ಟ್ರ ಮಾಡುವಂತ ಕಿತಾಪತಿಗೆ. ಇಸ್ಲಾಮಾಬಾದ್ ಲಾಹೋರ್ ಬಳಿಕ ಈಗ ಪೇಶಾವರ್, ಟಾರ್ಗೆಟ್ ಪೇಶಾವರ್ ಆರಂಭ ಆಗಿದೆ. ಪಾಕಿಸ್ತಾನದ ಪೇಶಾವರಲ್ಲಿ ಭಾರೀ ಸ್ಫೋಟ ಆಗಿದೆ. ಜಮ್ಮುವಿನಿಂದ 341 ಕಿಲೋಮೀಟರ್ ದೂರದಲ್ಲಿರುವಂತಹ ಪೇಶಾವರ್.